ಇಡೀ ಸೃಷ್ಟಿಯನ್ನೇ ನಡುಗಿಸಿದಂತಹ ಹಾಗೂ ದೇವತೆಗಳನ್ನು ಸೋಲಿಸಿ ನವಗ್ರಹಗಳನ್ನು ಬಗ್ಗುಬಡಿದು ಎಳೆದು ತಂದು ತನ್ನ ಆಸ್ಥಾನದ ಮೆಟ್ಟಿಲಿನ ಮೇಲೆ ಮಲಗಿಸಿದಂತಹ ಮಹಾನ್ ಪರಾಕ್ರಮಿ ಶಿವಭಕ್ತನಾದಂತಹ ರಾವಣನನ್ನೇ ಬಗ್ಗುಬಡಿದು ಕಂಕುಳನಲ್ಲಿ ಎತ್ತುಕೊಂಡು 4 ದಿಕ್ಕಿನ ಸಮುದ್ರಗಳಿಗೆ ತೆರಳಿ ಸಂಧ್ಯಾ ವಂದನೆ ಮುಗಿಸಿ ಅಂತಃಪುರಕ್ಕೆ ಬಂದು ತನ್ನ ಅಂತಃಪುರದಲ್ಲಿರುವ ತೊಟ್ಟಿಲಿನ ಮೇಲೆ ಆಟಿಕೆಯಂತೆ ಕಟ್ಟಿದಂತಹ ಹಾಗೂ ಸತ್ಯಯುಗದ ಅಂತ್ಯದಲ್ಲಿ ನಡೆದ ಸಮುದ್ರ ಮಥನದಲ್ಲಿ ದೇವತೆಗಳ ಪರವಾಗಿ ಸಮುದ್ರ ಮಂಥನ ಮಾಡಿ ಇಂದ್ರನನ್ನೇ ಮೆಚ್ಚಿಸಿ ಇಂದ್ರನಿಂದ ಕಾಂಚನ ಮಾಲಿಕೆಯನ್ನು ಪಡೆದಂತಹ ಮಹಾನ್ ಪರಾಕ್ರಮಿ, ಹಿಂದೆ ಧರ್ಮಾತ್ಮನೂ ಆದಂತಹ ಇಂದ್ರನಂದನ ವಾಲಿಯನ್ನ ಮರ್ಯಾದಾ ಪುರುಷೋತ್ತಮ ಎನಿಸಿಕೊಂಡಂತಹ ಶ್ರೀರಾಮಚಂದ್ರ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ಕೊಂದಿದ್ದು ನ್ಯಾಯವೇ? ಈ ಪ್ರಶ್ನೆ ಎಲ್ಲರಲ್ಲೂ ಉದ್ಭವವಾಗುತ್ತದೆ. ಎಲ್ಲರಲ್ಲೂ ಕಾಡುವಂತ 5 ಪ್ರಶ್ನೆ ಏನೆಂದರೆ, 1ನೇ ಪ್ರಶ್ನೆ ಏನೆಂದರೆ, ವಾಲಿಯನ್ನು ಕೊಲ್ಲುವ ಅಧಿಕಾರ ಶ್ರೀರಾಮನಿಗೆ ಕೊಟ್ಟಿದ್ದಾದರೂ ಯಾರು? ಹಾಗೂ 2ನೇ ಪ್ರಶ್ನೆ ಏನೆಂದರೆ, ವಾಲಿಯನ್ನು ದಂಡಿಸುವುದಕ್ಕೆ ಶ್ರೀರಾಮನಿಗೆ ಸಿಕ್ಕ ವಿಷಯವಾದರೂ ಏನು? ಮತ್ತು 3ನೇ ಪ್ರಶ್ನೆ ಏನೆಂದರೆ, ಸುಗ್ರೀವನ ಸ್ನೇಹಕ್ಕೆ ಒಳಪಟ್ಟು ಸ್ವಾರ್ಥಕ್ಕಾಗಿ ವಾಲಿಯನ್ನು ರಾಮ ಕೊಂದನೆ? ಅಥವಾ 4ನೇ ಪ್ರಶ್ನೆ ಏನೆಂದರೆ, ಬೆಂಗಡೆಯಲ್ಲಿ ನಿಂತು ರಾಮ ಕೊಂದಿದ್ದಾದರೂ ಯಾಕೆ? ಮತ್ತು 5ನೇ ಪ್ರಶ್ನೆ, ವಾಲಿಗೆ ಒಂದು ವೇಳೆ ಬದುಕುವ ಇಚ್ಛೆ ಹೊಂದಿದ್ದರೆ ರಾಮನಿಗೆ ವಾಲಿಯನ್ನು ಬದುಕಿಸುವಂತಹ ಶಕ್ತಿ ಇತ್ತೆ? ಇದೆಲ್ಲವುದಕ್ಕೆ ಉತ್ತರ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಂಡಿರಿ.